ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ರಾಜ್ಯದ ಪ್ರಮುಖ ಆಸ್ಪತ್ರೆಗಳಲ್ಲಿ ಒಂದಾದ ಬೆಂಗಳೂರಿನ ರಾಜಾಜಿನಗರ ESI ಆಸ್ಪತ್ರೆಯಲ್ಲಿದ್ದೇವೆ. ನೋಡಿ, ಮನುಷ್ಯನ ಜೀವನ ಯಾವುದೂ ಶಾಶ್ವತವಲ್ಲ. ಯಾವ ಟೈಮ್ಗೆ ಮನುಷ್ಯನಿಗೆ ಏನಾಗುತ್ತೆ, ಯಾರು ಹಾಸ್ಪಿಟಲ್ನ ಬೆಡ್ ಮೇಲೆ ಮಲಗ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಆದರೆ ಇಲ್ಲಿ ಸಾವಿರಾರು ರೋಗಿಗಳು ದಿನಾಲು ಬರುವ ಈ ಆಸ್ಪತ್ರೆಗಳಲ್ಲಿ ಈಗ ಒಂದು ಗಂಭೀರ ಸಮಸ್ಯೆ ಎದುರಾಗಿದೆ. ಅದುವೇ ಕುಡಿಯುವ ನೀರಿನ ವ್ಯವಸ್ಥೆ. ಇಲ್ಲಿಗೆ ಬರುವ ರೋಗಿಗಳಿಗೆ ಮತ್ತು ಸಂಬಂಧಿಕರಿಗೆ ಕುಡಿಯಲು ಒಂದು ಹನಿ ನೀರು ಕೂಡ ಸಿಗ್ತಾ ಇಲ್ಲ. ಬನ್ನಿ ಇಲ್ಲಿನ ವಾಸ್ತವ ಸ್ಥಿತಿ ಏನಿದೆ ಅಂತ ನೋಡೋಣ. ಸ್ನೇಹಿತರೆ ನೋಡಿ, ಇಲ್ಲಿ ಆಸ್ಪತ್ರೆ ಒಳಗೆ ವಾಟರ್ ಪಾಯಿಂಟ್ಗಳಂತೂ ಇವೆ, ಆದರೆ ನಲ್ಲಿಗಳಲ್ಲಿ ನೀರು ಬರ್ತಿಲ್ಲ. ರೋಗಿಗಳು ಒಂದು ಟ್ಯಾಬ್ಲೆಟ್ಸ್ ತಗೋಬೇಕು ಅಂದರೂ ಕೂಡ ಹೊರಗಿನಿಂದ ದುಬಾರಿ ಬೆಲೆ ಕೊಟ್ಟು ನೀರಿನ ಬಾಟ್ಲುಗಳನ್ನು ಕೊಂಡು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಡ ರೋಗಿಗಳು ಮತ್ತು ಕಾರ್ಮಿಕರಾಗಿ ಇರುವ ಈ ESI ಆಸ್ಪತ್ರೆಯಲ್ಲಿ ಇಂತಹ ಕನಿಷ್ಠ ಸೌಕರ್ಯ ಕೂಡ ಇಲ್ಲದಿರುವುದು ನಿಜಕ್ಕೂ ನಮ್ಮ ದುರಂತ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿನ ಸಿಬ್ಬಂದಿಯನ್ನು ವಿಚಾರಿಸಿದ್ರೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ESI ಸೌಲಭ್ಯ ಪಡೆಯುವವರು ತಮ್ಮ ಸಂಬಳದ ಒಂದು ಭಾಗವನ್ನು ಇಲ್ಲಿಗೆ ಪಾವತಿಸ್ತಾರೆ. ಯಾಕೆ ಪಾವತಿಸ್ತಾರೆ? ನನಗೇನಾದರೂ ಮುಂದೆ ಏನಾರು ಆದರೆ ಅಥವಾ ನಮ್ಮ ಕುಟುಂಬದವರಿಗೆ ಏನಾದರೂ ಆದರೆ ಮುಂದೆ ಒಂದು ಅನುಕೂಲ ಆಗಲಿ, ನಮಗೆ ಒಳ್ಳೆ ಸೌಲಭ್ಯ ಸಿಗಲಿ, ಚಿಕಿತ್ಸೆ ಸಿಗಲಿ ಅಂತ ಸಂಬಳದ ಒಂದು ಭಾಗವನ್ನು ಇಲ್ಲಿಗೆ ಪಾವತಿಸ್ತಾರೆ. ಈಗಿದ್ರೂ ಮೂಲಭೂತ ಅವಶ್ಯಕತೆಯಾದ ಕುಡಿಯುವ ನೀರನ್ನು ಒದಗಿಸಲು ಆಡಳಿತ ಮಂಡಳಿಗೆ ಯಾಕೆ ಸಾಧ್ಯವಾಗ್ತಾ ಇಲ್ಲ? ಇಲ್ಲಿನ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ಈ ಬಗ್ಗೆ ಗಮನ ಹರಿಸಬೇಕು. ಸ್ನೇಹಿತರೆ, ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಇದರಿಂದ ಅಧಿಕಾರಿಗಳಿಗೆ ವಿಷಯ ತಲುಪಲಿ. ನೀವೇನಾದರೂ ಈ ಆಸ್ಪತ್ರೆಗೆ ಭೇಟಿ ನೀಡಿದರೆ ನಿಮ್ಮ ಅನುಭವವನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಹೆಚ್ಚಿನ ಜನಪರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.